ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮೆಂತ್ಯ ದೋಸೆನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾಣಂತಿಯರಿಗೆ ಅನುಕೂಲವಾಗುವ ಹಾಗೆ ಮೆಂತ್ಯ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ದೋಸೆ ಸ್ವಲ್ಪ ಕಹಿಯಾಗಿರುತ್ತೆ. ನೀವು ಕಹಿನ ಇಷ್ಟಪಡದಿದ್ದವರಾದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಂಡು ನೀವು ದೋಸೆ ಮಾಡ್ಕೋಬಹುದು. ಮೆಂತ್ಯದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಬಾಣಂತಿಯರಿಗೆ ಮೆಂತ್ಯ ತುಂಬಾ ಒಳ್ಳೆಯದು. ಅಂದ್ರೆ ಬೆನ್ನು ಹಾಗೂ ಸೊಂಟ ಗಟ್ಟಿ ಆಗುತ್ತೆ ಅಂತ ಹೇಳಿ ಬಾಣಂತಿಯರಿಗೆ ಮೆಂತ್ಯನ ಚೆನ್ನಾಗಿ ಬಳಸೋದಕ್ಕೆ ಹೇಳ್ತಾರೆ. ಹಾಗೆ ನೀವು ಬಾಣಂತಿಯರಿಗೆ ತುಪ್ಪನ ಜಾಸ್ತಿಯಾಗಿ ಕೊಡೋದು ಕೂಡ ಒಳ್ಳೆಯದು. ಮೆಂತ್ಯದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಕೆಲವೊಂದು ಕಾಲಿನಲ್ಲಿ ನಿಮಗೆ ದೋಸೆ ತೆಗಿಬೇಕಾದ್ರೆ ಕಷ್ಟ ಆಗ್ಬೋದು. ಆವಾಗ ನೀವು ದೋಸೆ ತೆಗಿಲಿಕ್ಕೆ ಬರಲಿಲ್ಲ ಅಂತ ಆದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡು ದೋಸೆ ಮಾಡ್ಕೋಬಹುದು. ಬೇಕಾಗುವ ಪದಾರ್ಥಗಳು: ಅಕ್ಕಿ 2 ಕಪ್ಪು, ಮೆಂತ್ಯ ಅರ್ಧ ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ, ಬೆಲ್ಲ 2 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನ್, ಬೇಕಾದ್ರೆ ಹಾಕೋಬಹುದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಇದು ಕೂಡ ಆಪ್ಷನ್. ಬಾಣಂತಿಯರಿಗೆ ಯೂಸ್ ಮಾಡೋದಾದ್ರೆ ಕಾಯಿ ಬೇಡ, ಇಲ್ಲದೆ ಇದ್ರೆ ಉಳಿದವರಿಗೆಲ್ಲ ಹಾಕೋಬಹುದು. ದೋಸೆ ಮೇಲೆ ಹಾಕ್ಲಿಕ್ಕೆ ತುಪ್ಪ, ನೀರು 4 ಕಪ್ಪು ಇಟ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಥಿಕ್ನೆಸ್ ನೋಡಿ ಹಾಕೋಬೇಕು. ಮೆಂತ್ಯ ಮತ್ತೆ ಅಕ್ಕಿನ ತೊಳೆದ್ಬಿಟ್ಟು ಸುಮಾರು 6 ಗಂಟೆ ನಾನು ನೆನೆ ಹಾಕಿಟ್ಟಿದ್ದೀನಿ. ನೆನೆ ಹಾಕಿದ್ದನ್ನ ಗ್ರೈಂಡ್ರಲ್ಲಿ ಅಥವಾ ಮಿಕ್ಸರ್ನಲ್ಲಿ ರುಬ್ಕೊಳ್ಳಿ. ಬೆಲ್ಲ ಮತ್ತೆ ಕಾಯಿನ ಅಕ್ಕಿ ಮೆಂತ್ಯ ಜೊತೆ ರುಬ್ಲಿಕ್ಕೆ ಹಾಕಿ. ನಾನು ರುಬ್ಬಿದ ಹಿಟ್ಟನ್ನ ಹೋಲ್ನ ಇಟ್ಟು ಹುಳಿ ಬರಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಇದ್ರ ಕನ್ಸಿಸ್ಟೆನ್ಸಿ ನಿಮಗೆ ಉದ್ದಿನ ದೋಸೆ ಮಾಡ್ತಿರಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಕಾವಲಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಈ ಕಾವಲಿ ಬಿಸಿ ಆಗಿದೆ. 1 ಸೌಟ್ ಹಿಟ್ಟು ಹಾಕ್ಬಿಟ್ಟು ಇದನ್ನು ತೀರಾ ನೀವು ತೆಳ್ಳಗೆ ಮಾಡೋದು ಬೇಡ, ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿ. ಮೇಲೆ ತುಪ್ಪ ಹಾಕ್ಬಿಟ್ಟು ಮುಚ್ಚಿಡಿ. ದೋಸೆ ಆಗಿದೆಯಲ್ಲ, ಇದನ್ನ ತಿರ್ಸಿ ಹಾಕ್ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ, 2 ಸೈಡು ಚೆನ್ನಾಗಿ ಬೆಂದಿದೆ. ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಪ್ರತಿ ಸಲ ನೀವು ಕಾಲಿಗೆ ಎಣ್ಣೆ ಹಚ್ಚೋದು ಬೇಡ. ಸೈಜು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಮುಚ್ಚಿ. ನೀವು ಮೀಡಿಯಂ ಉರಿನಲ್ಲಿ ದೋಸೆ ಮಾಡಲಿಕ್ಕೆ ಇಟ್ಕೊಳ್ಳಿ. ಮೇಲ್ಗಡೆನೂ ಕೂಡ ಬೇಕಾದರೆ ನೀವು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಹೀಗೆ ನೀವು ಎಲ್ಲ ದೋಸೆನೂ ಮಾಡಿ ತೆಕ್ಕೊಳ್ಳಿ. ನೀವು ಬಾಣಂತಿಯರಿಗೆ ದೋಸೆ ಮಾಡಬೇಕಾದ್ರೆ ನೀವು ಆದಷ್ಟು ನಾನ್ ಸ್ಟಿಕ್ ತವಾನ ಬಳಸಬೇಡಿ, ಕಬ್ಬಿಣದ ತವಾನೇ ಉಪಯೋಗಿಸಿ. ಈ ಮೆಂತ್ಯ ದೋಸೆ ಬಾಣಂತಿಯರಿಗೆ ಮಾಡಿಕೊಡೋದು ತುಂಬ ಒಳ್ಳೆಯದು. ಹಾಗಂತ ಇದನ್ನ ಬಾಣಂತಿಯರೇ ತಿನ್ನಬೇಕು ಅಂತಿಲ್ಲ, ಯಾರು ಬೇಕಾದರೂ ತಿನ್ನಬಹುದು. ನೋಡಿದ್ರಲ್ವಾ ಮೆಂತ್ಯ ದೋಸೆನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮೆಂತ್ಯ ದೋಸೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.